ಮಂಗಳವಾರ ಮಧ್ಯಾಹ್ನ 2:30 ಸಮಯ ಕಾಲ್ನಡಿಗೆಯಲ್ಲಿ ಮಾತ್ರ ಹೋಗಬಹುದಾದ ಮಿನಿ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲ್ಪಡುವ ಬೈಸರನ್ ಹುಲ್ಲುಗಾವಲು. ಎಲ್ಲರೂ ಆನಂದವಾಗಿ ಹೋಗುತ್ತಿದ್ದರು. ಅಲ್ಲಲ್ಲಿ ಇದ್ದ ಅಂಗಡಿಗಳಲ್ಲಿ ಪಾನಿಪುರಿ ಸೇರಿದಂತೆ ಇತರೆ ಆಹಾರಗಳ ವಸ್ತುಗಳ ಖರೀದಿಯಲ್ಲಿ ಜನರು ಮುಳುಗಿದ್ದರು. ಇದ್ದಕ್ಕಿದ್ದಂತೆ ಮಿಲಿಟರಿ ಸಮವಸ್ತ್ರ ಧರಿಸಿದ ಬಂದೂಕುದಾರಿಗಳು ಆಗಮಿಸಿದ್ದಾರೆ. ಆಗ ಮನಬಂದಂತೆ ಗುಂಡು ಹಾರಿಸಿದ್ದರಿಂದ ಆ ಸುಂದರವಾದ ಪ್ರವಾಸಿ ತಾಣ ಭಯಾನಕ ತಾಣವಾಗಿ ಮಾರ್ಪಟ್ಟಿದೆ. ಗುಂಡು ಹಾರಿಸುತ್ತಿದ್ದಂತೆ ಎಲ್ಲರೂ ದಿಕ್ಕುಪಾಲಾಗಿ ಓಡಿ ಹೋಗಿದ್ದಾರೆ. ಗುಂಡುಗಳ ಸುರಿಮಳೆಯ ನಂತರ ಮೃತದೇಹಗಳು ನೆಲದ ಮೇಲೆ ಚದುರಿ ಹೋಗಿದ್ದವು. ಪತಿಯರನ್ನು ಕಳೆದುಕೊಂಡ ಪತ್ನಿಯರ ಗೋಳಾಟ ಮುಗಿಲು ಮುಟ್ಟಿತ್ತು. ಸ್ಥಳೀಯರು ಬದುಕುಳಿದವರ ಸಹಾಯಕ್ಕಾಗಿ ಧಾವಿಸಿದರು. ಗುಪ್ತಚರ ಮೂಲಗಳು 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿದ್ದಾರೆ ಎಂದು ಶಂಕಿಸಿವೆ. ಇದರಲ್ಲಿ ಇತ್ತೀಚೆಗೆ ಗಡಿ ದಾಟಿ ಕಣಿವೆಗೆ ನುಸುಳಿದವರು ಸೇರಿದ್ದಾರೆ. ಲಷ್ಕರ್ ಎ ತೈಬಾ ಉನ್ನತ ಕಮಾಂಡರ್ ಮತ್ತು ವಾಂಟೆಡ್ ಭಯೋತ್ಪಾದಕ ಹಫೀಜ್ ಸಯೀದ್ನ ಸಹಾಯಕ ಸೈಫುಲ್ಲಾ ಕಸೂರಿ ನಿರ್ದೇಶನದ ಅಡಿಯಲ್ಲಿ ಈ ದಾಳಿಯನ್ನು ಯೋಜಿಸಲಾಗಿತ್ತು ಎಂದು ವರದಿಯಾಗಿದೆ. ದಾಳಿಯ ನಂತರ ಸಾಮಾನ್ಯವಾಗಿ ಪ್ರವಾಸಿಗರಿಂದ ತುಂಬಿರುತ್ತಿದ್ದ ಪಹಲ್ಗಾಮ್ ಅನ್ನು ಲಾಕ್ಡೌನ್ ಮಾಡಲಾಯಿತು. ರಾಜಕೀಯ ಮತ್ತು ನಾಗರಿಕ ಸಮಾಜ ಗುಂಪುಗಳು ಬುಧವಾರ ಬಂದ್ಗೆ ಕರೆ ನೀಡಿವೆ. ಜಮ್ಮು ಮತ್ತು ಕಾಶ್ಮೀರದ ಖಾಸಗಿ ಶಾಲೆಗಳ ಸಂಘ ಗೌರವಾರ್ಥವಾಗಿ ಪ್ರದೇಶಾದ್ಯಂತ ಎಲ್ಲಾ ಖಾಸಗಿ ಶಾಲೆಗಳನ್ನು ಮುಚ್ಚುವುದಾಗಿ ಘೋಷಿಸಿತು. ಬಾಧಿತ ಪ್ರಯಾಣಿಕರನ್ನು ಬೆಂಬಲಿಸಲು ಏರ್ ಇಂಡಿಯಾ ಮತ್ತು ಇಂಡಿಗೋ ಶ್ರೀನಗರದಿಂದ ದೆಹಲಿ ಮತ್ತು ಮುಂಬೈಗೆ 4 ಹೆಚ್ಚುವರಿ ವಿಮಾನಗಳನ್ನು ಘೋಷಿಸಿದವು. ಆದರೆ ರದ್ದತಿ ಮತ್ತು ಮರು ವೇಳಾಪಟ್ಟಿಗಾಗಿ ಶುಲ್ಕವನ್ನು ಮನ್ನಾ ಮಾಡಿದವು. ಭದ್ರತಾ ಪಡೆಗಳು ಸುತ್ತಮುತ್ತಲಿನ ಕಾಡುಗಳು ಮತ್ತು ಹುಲ್ಲುಗಾವಲುಗಳನ್ನು ಸುತ್ತುವರೆದು ಈ ಪ್ರದೇಶದಲ್ಲಿ ಮಾನವ ಬೇಟೆಯನ್ನು ಪ್ರಾರಂಭಿಸಿದವು. ಹೊಂಚು ದಾಳಿ ನಡೆಸುವ ಕೆಲವು ದಿನಗಳ ಮೊದಲು ಭಯೋತ್ಪಾದಕರು ಸ್ಥಳದ ವಿಚಕ್ಷಣವನ್ನು ನಡೆಸಿದ್ದರು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಉಗ್ರರು ಕೊಂದವರೆಲ್ಲರೂ ಹಿಂದೂಗಳೇ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಯಾವ ಧರ್ಮ ಎಂದು ಕೇಳುತ್ತಾ ಪ್ಯಾಂಟ್ ಬಿಚ್ಚಿಸಿ ಹೆಸರು ಕೇಳುತ್ತಾ ಹಿಂದೂಗಳು ಎಂದು ಗೊತ್ತಾಗುತ್ತಿದ್ದಂತೆ ಗುಂಡು ಹಾರಿಸಿದ್ದಾರೆ.